ಭೂಕಳ್ಳರ ವಿರುದ್ಧ ಹೋರಾಟ. ಬೆಳಗಾವಿ ಜಿಲ್ಲೆಯ ಯಮಕನಮರಡಿ ಮತಕ್ಷೇತ್ರದಲ್ಲಿ ಬರುವ ಮರಣಹೂಳ ಗ್ರಾಮದಲ್ಲಿ 1400 ಎಕರೆ ಇನಾಮ್ ಜಮೀನಿನ ಭೂ ಹಗರಣದ ವಿರುದ್ಧ ಅಲ್ಲಿನ ಜನರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಮರಣಹೂಳ ಗ್ರಾಮದಿಂದ ಬೆಳಗಾವಿಯ ಸುವರ್ಣಸೌಧಕ್ಕೆ ಮರಣಹೂಳ ಗ್ರಾಮಸ್ಥರ ಜೊತೆಗೂಡಿ ಕೆಆರ್ಎಸ್ ಪಕ್ಷವು ಇದೇ ಬುಧವಾರದಿಂದ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದೆ. ಇದಕ್ಕೆ ಸಂಬಂಧಿಸಿದ ಕೆಲವು ವಿವರಗಳು ಇಲ್ಲಿ ಲಗತ್ತಿಸಿರುವ ಚಿತ್ರ. ಕಾಯ್ದೆ ಪ್ರಕಾರ ಸದರಿ ಇನಾಮು ಭೂಮಿಯನ್ನ ಖರೀದಿ ಅಥವಾ ಮಾರಾಟ ಮಾಡುವುದಕ್ಕೆ ಬರುವುದಿಲ್ಲ. ಆದುದರಿಂದ 19 ಜನ ಬೇರೆ ಜಿಲ್ಲೆಯವರು, ವಂಚಕರು, ಬೃಹತ್ ಉದ್ಯಮಿಗಳು, ವೈದ್ಯರು, ಶ್ರೀಮಂತರು ಸದರಿ ಗ್ರಾಮದಲ್ಲಿ ಎಂದೆಂದಿಗೂ ಬಂದು ವಾಸ ಮಾಡುತ್ತಿರುವುದಿಲ್ಲ. ಸದರಿ ಭೂಮಿಯನ್ನ ಎಂದೆಂದಿಗೂ ಉಳುಮೆ ಮಾಡಿರುವುದಿಲ್ಲ. ಆದರೆ ಉಳುಮೆ ಮಾಡುತ್ತಿದ್ದೇವೆ ಎಂಬುದಾಗಿ ಸುಳ್ಳು ಹೇಳಿ ಕಂದಾಯ ಅಧಿಕಾರಿಗಳು ಹಾಗೂ 19 ಜನ ವಂಚಕರಲ್ಲಿ ಕೆಲವರು ಸುಳ್ಳು ದಾಖಲಾತಿ ಸೃಷ್ಟಿ ಮಾಡಿ ಮೂಲ ಕಾಗದ ಪತ್ರಗಳನ್ನ ಹರಿದು ಹಾಕಿ ಇನಾಮದಾರರ ನಕಲಿ ಸಹಿಗಳನ್ನ ತಯಾರಿಸಿ ಭೂ ಸಾಧಾರಣ ಕಾಯ್ದೆಯ ಕಲಂ 63, 79A, 79B ಉಲ್ಲಂಘನೆ ಮಾಡಿ ಜಮೀನು ಮಂಜೂರು ಗ್ರಾಮದ 1400 ಇನಾಮ್ ಜಮೀನಿನ ಕುರಿತು ವಿಶೇಷ ತನಿಖಾ ತಂಡ ರಚನೆ ಮಾಡಿ ಅಥವಾ ನ್ಯಾಯಾಂಗ ತನಿಖೆ ಮಾಡಿ ಸದರಿ 1400 ಸಂಪೂರ್ಣ ಇನಾಮು ಭೂಮಿಯನ್ನ ಸರ್ಕಾರದ ವಶಕ್ಕೆ ತೆಗೆದುಕೊಂಡು ರೈತರಿಗೆ ನೀಡಬೇಕಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತಿದ್ದೇವೆ. ದಿನಾಂಕ 6/12ರಂದು ಮರಣಹೂಳ ಗ್ರಾಮದಿಂದ ಪ್ರಾರಂಭಗೊಂಡು 25 ಕಿಲೋಮೀಟರ್ ಶ್ರಮಿಸಿ ಯಮಕನಮರಡಿಯಲ್ಲಿ ವಸ್ತಿ ಮಾಡಿ ಇವತ್ತು ಯಮಕನಮರಡಿಯಿಂದ ಮುಂಜಾನೆ 7:30ಕ್ಕೆ ಪ್ರಾರಂಭ ಆಗಿ ಈಗ ಸುತ್ತಗಟ್ಟಿ ತಲುಪಿದ ಈ ಯಾತ್ರೆ ಕೆಆರ್ಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾದ ಶ್ರೀ ರವಿ ಕೃಷ್ಣ ರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಸಂಘಟನಾ ಕಾರ್ಯದರ್ಶಿ ಆದ ಬಿಜಿ ಕುಂಬಾರ, ಬೆಳಗಾವಿ ಜಿಲ್ಲೆಯ ಅಧ್ಯಕ್ಷರಾದ ಸಿದ್ದು ಕಣಬುರಗಿ, ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷರಾದ ವಿನೋದ್ ಪಾಟೀಲ್, ಕುಮಾರ್ ಡುಂಗರೆ ಮರಣಹೋಳ, ಗ್ರಾಮದ ರೈತರಾದ ಜ್ಯೋತಿಬಾ ದಡ್ಡಿಕರ, ಗೌಡ ಪಾಟೀಲ, ಮಾರುತಿ ಪಾಟೀಲ ಹಾಗೂ ಗ್ರಾಮದ ಮಹಿಳೆಯರು ನೂರಾರು ಜನ ಭಾಗವಹಿಸಿ ಪಾದಯಾತ್ರೆಯನ್ನ ಮಾಡಿದ್ದಾರೆ. ಕಣಬುರಗಿ, ಮಾಗಡಿ ಚಿರತೆ, ಕನ್ನಡ ನ್ಯೂಸ್ 24x7 ಬೆಳಗಾವಿ.